ಮೇಟ್ರಿಕ್ಸ್ ಬಗ್ಗೆ ಕಲ್ತ್ಕೊಂಡ್ರಿ. ಮೇಟ್ರಿಕ್ಸಿನ ಡಿಟರ್ಮಿನೆಂಟು ಅದು ಇದು ಅಂತೆಲ್ಲ ಹೇಳಿ ಒಂದಷ್ಟು ವಿಷಯ ಕಲ್ತ್ಕೊಂಡ್ರಿ. ಇವಾಗ ಇಲ್ಲಿ ಇನ್ವರ್ಸು ಅವೆಲ್ಲ ಕಾನ್ಸೆಪ್ಟ್ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಲೀನಿಯರ್ ಈಕ್ವೇಷನ್ 2 ವೇರಿಯೇಬಲ್ಸ್ 3 ವೇರಿಯೇಬಲ್ಸ್ನ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನೋಡ್ತಾ ಇದ್ದೀವಿ. ಅದ್ರ ಮೊದಲಾಗಿ ನಾವು ಕನ್ಸಿಸ್ಟೆಂಟ್ ಮತ್ತು ಇನ್ಕನ್ಸಿಸ್ಟೆಂಟ್ ಅಂತ ಹೇಳೋ ಪದನ ಅರ್ಥ ಮಾಡ್ಕೊಬೇಕು. A system of equation is said to be consistent if its solution one or more exist. So algebraically, what does it mean? If I have A and B or A, B and C, a set of points which will satisfy all the given equations. All the given equations. ಸರಿನಾ? ಬೇಸಿಕಲಿ ಇದು ಟ್ರೂ ಸ್ಟೇಟ್ಮೆಂಟ್ ಕೊಡುತ್ತೆ ಅಂತ ಹೇಳಿ. ಆಯ್ತಾ ಹುಡುಗರ? ದಿಸ್ ಆರ್ ಸೆಟ್ ಆಫ್ ವ್ಯಾಲ್ಯೂಸ್ ವಿಚ್ ವಿಲ್ ಮೇಕ್ ದ LHS ಈಕ್ವಲ್ ಟು RHS. ಇದಂದರೆ ಏನು ಅಂತ ಹೇಳಿ ನಾನು ಎರಡು ರೀತಿಯಲ್ಲಿ ನೋಡ್ತೀನಿ. ಒಂದು ಗ್ರಾಫ್ ಆಫ್ 2 ವೇರಿಯೇಬಲ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ ತೊಗೊಂಡು ಮಾಡ್ತಾ ಇರೋದಿದು. ಇಲ್ಲಿ ನೋಡಿ ಏನಾಗ್ತಾ ಇದೆ ಇಲ್ಲಿ. So we can see that the lines are passing through each other. ಸರಿನಾ? So this is the geometrical meaning of the consistent solution mean, consistent system mean. The geometrical meaning of solution ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಲೈನ್ಸ್ ಇಂಟರ್ಸೆಕ್ಟ್ ಅಂತ ಹೇಳಿ, ಇಲ್ಲಾಂದರೆ ಓವರ್ಲ್ಯಾಪ್ ಕೂಡ ಇದೆ ಒಂದು ಸಿನಾರಿಯೋ. ಆರ್ ಓವರ್ಲ್ಯಾಪ್ ಅಂತ ಹೇಳಿದ್ರೆ ಒಂದ್ರ ಮೇಲೆ ಒಂದು. ಸರಿನಾ? ಇದು ಬಿಟ್ಟು 3 ವೇರಿಯೇಬಲ್ಸ್ ಇದೆ ನಮ್ಮ ಕೈಲಿ. ಸೊ 3 ವೇರಿಯೇಬಲ್ಸಲ್ಲಿ ಹೇಗೆ ಕಾಣುತ್ತಿದ್ದೋ ಈ ವ್ಯಾಲ್ಯೂಸ್ ಎಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ತೊಗೊಂಡಿರೋದು. 0 ನೋಡಿಲಿಲ್ಲ. ಓಕೆ, 1 1 1 6 0 1 3 11 ಮತ್ತು 1 -2 1 ಮತ್ತು 0 ಕಂಡ್ರೆ ನೋಡಿ ಇಲ್ಲಿ ಏನು ಕಾಣ್ತಾ ಇದೆ. ಲೈನ್ ಅಲ್ಲ, ಪ್ಲೇನ್ ಕಾಣುತ್ತೆ, ಪ್ಲೇನ್ ಬರುತ್ತೆ. ಸೊ ಇಲ್ಲಿ ಹೇಗೆ ನಮ್ಮ ಗ್ರಾಫಲ್ಲಿ ಸಿಂಗಲ್ ಪಾಯಿಂಟ್ ಸಿಗ್ತೋ ಆಸ್ ಅ ಸೊಲ್ಯೂಷನ್, ದಿಸ್ ಇಸ್ ಒನ್ ಆಫ್ ದ ಪಾಸಿಬಿಲಿಟಿ. ಇದು ಬಿಡ್ತು ಅಂತ ಹೇಳಿದ್ರೆ ಇನ್ಫೈನೈಟ್ ನಂಬರ್ ಆಫ್ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಇಲ್ಲಿ ಕೂಡ ನಮಗೆ ಒಂದೇ ಒಂದು ಪಾಯಿಂಟ್ ಸಿಗ್ತಾ ಇದೆ. ಸೊ ಈ ಪ್ಲೇನ್ ಮೇಲೂ ಆ ಪಾಯಿಂಟ್ ಇದೆ. ಇವಾಗ ನೋಡಿ, ಈ ಪ್ಲೇನ್ ಮೇಲೂ ಆ ಪಾಯಿಂಟ್ ಇದೆ, ನೀಲಿ ಪ್ಲೇನ್ ಮೇಲೆ. ಈ ಪ್ಲೇನ್ ಮೇಲೂ ಆ ಪಾಯಿಂಟ್ ನಿಂತಿದೆ ಅಲ್ವಾ? ಎಲ್ಲ ಪ್ಲೇನ್ನಲ್ಲೂ ಈ ಪಾಯಿಂಟು ಕಾಮನ್ ಆಗಿದೆ. ಸರಿನಾ? ಸೊ ದಿಸ್ ಇಸ್ ದ ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಸೊಲ್ಯೂಷನ್. ಸೊ ಪ್ಲೇನಲ್ಲೂ ಕೂಡ ವಿ ಹ್ಯಾವ್ ಅ ಇಂಟರ್ಸೆಕ್ಷನ್ ಆರ್ ಓವರ್ಲ್ಯಾಪಿಂಗ್. ಓವರ್ಲ್ಯಾಪಿಂಗ್ ಅಂದರೆ ಒಂದು ಮೇಲೆ ಒಂದಿರೋದಂಥದ್ದು. ಸೊ ಓವರ್ಲ್ಯಾಪಿಂಗ್ ಎಕ್ಸಾಂಪಲ್ನ ನೀವು ಕೋಎಫಿಷಿಯೆಂಟ್ ತೊಗೊಂಡು ಇಲ್ಲಿ ಎಂಟ್ರಿ ಮಾಡಿ ನಿಮಗೆ ಗ್ರಾಫ್ ಸಿಗುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ದ್ಯಾಟ್. ಸರಿನಾ? ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂತ ಹೇಳಿದಾಗ, ಲೀನಿಯರ್ ಈಕ್ವೇಷನ್ಸ್ ಆರ್ ಸೆಟ್ ಟು ಬಿ ಕನ್ಸಿಸ್ಟೆಂಟ್ ಅಂತ ಹೇಳಿದಾಗ, ಇಟ್ ಮೀನ್ಸ್ ಆಲ್ಜಿಬ್ರಿಕಲಿ ದ ವ್ಯಾಲ್ಯೂಸ್ ವಿಲ್ ಬಿ ಸ್ಯಾಟಿಸ್ಫೈಯಿಂಗ್ ಬೋತ್ LHS ಆ್ಯಂಡ್ RHS. ಅದನ್ನು ನೋಡ್ತೀವಿ ಹೋಗ್ತಾ. ಜಾಮೆಟ್ರಿಕಲಿ ಇಟ್ ಮೀನ್ಸ್ ದಟ್ ಲೈನ್ಸ್ ಆರ್ ಪ್ಲೇನ್ಸ್ ವಿಲ್ ಇಂಟರ್ಸೆಕ್ಟ್. ಇನ್ಕನ್ಸಿಸ್ಟೆಂಟ್ ಅಂತ ಹೇಳಿದ್ರೆ ದೇರ್ ಇಸ್ ನೋ ಸೊಲ್ಯೂಷನ್ ಅಂತ ಹೇಳಿದ್ರೆ ದೇರ್ ಇಸ್ ನೋ ವ್ಯಾಲ್ಯೂ which will satisfy both equations or satisfy equations ಅಂತ ಬರೀತೀನಿ. ಯಾಕಂದರೆ 3 ಈಕ್ವೇಷನ್ಸ್ ಬರುತ್ತೆ ಇಲ್ಲಿ ಅಲ್ವಾ? ಜಾಮೆಟ್ರಿಕಲಿ ಹೇಗೆ ಕಾಣುತ್ತಿದೋ ನೋಡ್ತೀನಿ ನೋಡಿ. ಈ ಉದಾಹರಣೆ ನನ್ನ ಸ್ವಂತದ್ದು. 1 2 3 4
2 4 6 ಮೈನಸ್ 3 3 6 9 ಮೈನಸ್ 11. ಜಾಮೆಟ್ರಿಕಲಿ ಏನು ಕಾಣುತ್ತಿದ್ದು? ದೇರ್ ವೋಂಟ್ ಬಿ ಎನಿ ಲೈನ್ ಆರ್ ಎನಿ ಪ್ಲೇನ್ ದಟ್ ವಿಲ್ ಇಂಟರ್ಸೆಕ್ಟ್ ಈಚ್ ಅದರ್. ನೋಡ್ಬೋದು, ಸರಿನಾ? ಇದರಲ್ಲಿ ನಮ್ಮ 3 ಪ್ಲೇನೂ ಪ್ಯಾರಲ್ ಆಗಿದೆ, ಆಯಿತಾ? ಬಟ್ ಕೊನೆಯದಾಗಿ ಏನು ಹೇಳ್ಬೋದು ಅಂತ ಹೇಳಿದ್ರೆ, 3ಕ್ಕೂ ಕಾಮನ್ ಆಗಿರೋವಂಥ ಪಾಯಿಂಟು ಇಲ್ಲ ಅಂತ ಹೇಳಿ. ದಟ್ಸ್ ವಾಟ್ ಇಟ್ ಮೀನ್ಸ್. ಅಫ್ಕೋರ್ಸ್ ಯಾವುದನ್ನ 2 ಇಂಟರ್ಸೆಕ್ಟ್ ಆಗ್ಬೋದು, ದಟ್ ಈಸ್ ಅ ಡಿಫ್ರೆಂಟ್ ಸಿನಾರಿಯೋ. ಬಟ್ ವಿ ಕ್ಯಾನ್ ಸಿ ದ್ಯಾಟ್ 3 ಪ್ಲೇನೂ ಇದೆ, ಆದರೆ 3 ಪ್ಲೇನೂ ಇಂಟರ್ಸೆಕ್ಟ್ ಆಗ್ತಾ ಇಲ್ಲ. ದೇ ಆರ್ ವಾಟ್? ಪ್ಯಾರಲಲ್. ದ ಲೈನ್ಸ್ ಆ್ಯಂಡ್ ದ ಪ್ಲೇನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಸೊ ಇದೇ ಅರ್ಥ ಅದರದ್ದು, ಸರಿನಾ?